ಕಳೆದ ವರ್ಷ ನಾಗಮಂಗಲದಲ್ಲಿ ಗಣಪತಿಯನ್ನೇ ಅರೆಸ್ಟ್ ಮಾಡಿ ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋದ್ರು. ಅರೆಸ್ಟ್ ಮಾಡಿ ಅವನನ್ನ ವಿಸರ್ಜನೆ ಮಾಡಿದ್ರು. ಈ ವರ್ಷ ಕಳೆದ ವರ್ಷ ಸರ್ಕಾರ ಮಾಡಿದ ತಪ್ಪಿನ ಕಾರಣಕ್ಕಾಗಿ ಅದೇ ಜಿಲ್ಲೆಯಲ್ಲಿರುವಂಥ ಮುಸಲ್ಮಾನರಿಗೆ ಅನಿಸ್ತು ನಾವು ಏನು ಮಾಡಿದ್ರು ನಡೆಯುತ್ತೆ, ಅದಕ್ಕಾಗಿ ಮದ್ದೂರಲ್ಲಿ ಮಾಡಿದ್ರು. ಒಂದು ಅನಧಿಕೃತ ಮಸೀದಿ, ಅದರ ಮೇಲೆ ಕಲ್ಲುಗಳು ಹೋಗ್ತವೆ. ಹೆಂಗೋದು? ಯಾರು ತಗೊಂಡೋದ್ರು? ಯಾವಾಗ ತಗೊಂಡೋದ್ರು? ಯಾರು ಹೋದ್ರು? ಯಾಕೆ ಪೊಲೀಸರಿಗೆ ರಿಪೋರ್ಟ್ ಇರಲಿಲ್ಲ? ಮೆರವಣಿಗೆ ನಡೆಯುತ್ತೆ ಅಂತ ಗೊತ್ತಿದೆ. ಎಲ್ಲಿ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅಲ್ಲೇ ಮೆರವಣಿಗೆ ನಡೆಯೋದು, ಅದೇ ರಸ್ತೆಯಲ್ಲಿ ನಡೆಯೋದು. ಆ ರಸ್ತೆಯಲ್ಲಿ ಮಸೀದಿ ಇದೆ ಅಂತ ಗೊತ್ತಿದೆ. ನಿಮ್ಮ ಪೊಲೀಸರಿಗೆ ಗೊತ್ತಾಗಲ್ಲ, ನಿಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗಲ್ಲ, ಕಲ್ಲು ಬಿಸಾಡ್ತಾರೆ. ಆಮೇಲೆ ಉಲ್ಟೆ ನೀವು ನಮಗೆ ಮಾತಾಡ್ತೀರಿ. ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಘಟನೆಗಳು ನಡೀತಾ ಇದ್ದಾವೆ, ಹಿಂದೂ ವಿರೋಧಿ ಘಟನೆಗಳು ನಡೀತಾ ಇದ್ದಾವೆ, ನಿಮ್ಮ ಕುಮ್ಮಕ್ಕಿಂದ ನಡೀತಾ ಇದ್ದಾವೆ. ಇದಕ್ಕೆ ನೇರ ಮುಖ್ಯಮಂತ್ರಿಗಳು ಹೊಣೆ, ಉಪಮುಖ್ಯಮಂತ್ರಿಗಳು ಹೊಣೆ, ನಿಮ್ಮ ಅಹಂಕಾರ ಇದಕ್ಕೆ ಹೊಣೆ. ಚಾಮುಂಡಿ ಬೆಟ್ಟಕ್ಕೇನೆ ಚಾಮುಂಡಿ ದೇವಸ್ಥಾನ ಹಿಂದೂಗಳದ್ದು ಅಲ್ಲ ಅನ್ನುವಂಥ ಅಹಂಕಾರದ ಮಾತಾಡ್ತೀರಿ. ಅದೇ ಮೆಸೇಜ್ ಏನು ಕೊಡೋರಿದ್ದೀರಿ ನೀವು? ಹಿಂದೂಗಳಿಗೆ ಇಲ್ಲಿ ಯಾವುದೇ ದೇವಸ್ಥಾನದ ಮೇಲೆ ರೈಟ್ಸ್ ಇಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಉದ್ಘಾಟನೆ ಮಾಡ್ಬೋದು, ಯಾರು ಬೇಕಾದ್ರೂ ನುಗ್ಬೋದು. ಅಲ್ಲೇನು ಸಾಂಪ್ರದಾಯಿಕತೆಯನ್ನು ಕಾಪಾಡ್ಕೊಳ್ಬೇಕು, ಧಾರ್ಮಿಕತೆಯನ್ನು ಕಾಪಾಡಬೇಕು ಅನ್ನುವಂಥ ಆಸಕ್ತಿ ನಿಮಗಿಲ್ಲ. ಅದಕ್ಕಾಗಿ ಇದು ನಡೀತಾ ಇದೆ. ನಾನು ಆಗ್ರಹ ಮಾಡ್ತೀನಿ, ಇವತ್ತು ಮುಖ್ಯಮಂತ್ರಿಗಳ ಮಾತು, ನಿಮಗೆ ಕಾಂಪನ್ಸೇಷನ್ ಕೊಡೋಕ್ಕಾಗಲ್ಲ, ಪರಿಹಾರ ಕೊಡೋಕ್ಕಾಗಲ್ಲ ತಾನೇ, ಸರ್ಕಾರ ಬಿಟ್ಟು ಹೋಗಿ. ಯಾರೋ ಬರ್ತಾರೆ ನಡೆಸ್ತಾರೆ. BJP ಅವರು ಪರಿಹಾರ ಕೊಡಬೇಕಂದ್ರೆ ಅವರ ಸ್ವಂತವಾಗಿ ಎಷ್ಟು ಕೊಡ್ತಾರೆ. ಆದರೆ ನೀವ್ಯಾಕೆ ಸರ್ಕಾರ ನಡೆಸ್ತಿದ್ದೀರಿ? ನಿಮ್ಮ ಬೊಕ್ಕಸ ಯಾಕಿದೆ? ದುಡ್ಡು ಕೊಟ್ಟು ಮಾತಾಡಬೇಕು. ನಿಮಗೆ ಕೇರಳಕ್ಕೆ ಕೊಡೋಕ್ಕೆ ದುಡ್ಡಿದೆ, ವಯನಾಡಿಗೆ ಕೊಡೋಕ್ಕೆ ದುಡ್ಡಿದೆ, ಅಲ್ಲಿ ಸತ್ತವರಿಗೆ ಕೊಡೋಕ್ಕೆ ದುಡ್ಡಿದೆ, ನಮ್ಮಲ್ಲಿ ಗಾಯಗೊಂಡವರಿಗೆ ನಮ್ಮಲ್ಲಿ ಕಾಂಪನ್ಸೇಷನ್ ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಇದು ಮುಖ್ಯಮಂತ್ರಿಗಳ ನೀತಿ. ಇಂಥ ಒಂದು ಹಿಂದೂ ವಿರೋಧಿ ಸರ್ಕಾರ. ಇವತ್ತು ಶಿವಮೊಗ್ಗ ನೋಡ್ತಾ ಇದ್ದೀರಿ, ಯಾರ ಕತ್ತಿಯನ್ನು ಪ್ರದರ್ಶನ ಮಾಡಿದ್ದೀರಿ? ನಾನು ರಾತ್ರಿ ನೋಡ್ತಾ ಬರ್ತಾ ಇದೆ. ಔರಂಗಜೇಬನ ಕತ್ತಿ. ಯಾರು ಔರಂಗಜೇಬ? ಹಿಂದೂಗಳನ್ನು ಕೊಲೆ ಮಾಡಿದಂಥವನು. ಅದರಲ್ಲಿ ನೀವು ಔರಂಗಜೇಬನ ಕತ್ತಿಯಲ್ಲಿ ರಕ್ತ ತೋರಿಸ್ತಿದ್ದೀರಿ. ಯಾರ ರಕ್ತ? ಅವ್ರು ಘೋಷಣೆ ಕೂಗ್ತಾರೆ ನಾಳೆ ಮೆರವಣಿಗೆ ಹೋಗುವಾಗ, ಇದು ಹಿಂದೂಗಳ ರಕ್ತ ಔರಂಗಜೇಬನ ಕತ್ತಿಯಲ್ಲಿದೆ ಅಂತ. ಇದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಿ? ಏನು ನಡೆಸಿದ್ದೀರಿ ರಾಜ್ಯದಲ್ಲಿ?